ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಸೆಲ್ಫ್ ಟ್ರಾನ್ಸ್ಫರ್ ಮಾಡೋದು ಅನ್ನೋದ್ರ ಬಗ್ಗೆ. ಎಕ್ಸಾಂಪಲ್, ಈಗ ನಿಮ್ಮ ಹತ್ರ ಇರುವಂತ 2 ಅಕೌಂಟ್ಸ್ ಇರುತ್ತೆ, ಒಂದೇ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ. ಇಲ್ಲಾಂದ್ರೆ ಮತ್ತೊಂದು ಮೊಬೈಲ್ ನಂಬರ್ಗೂ ಲಿಂಕ್ ಆಗಿರೋದನ್ನ ಸೆಲ್ಫ್ ಟ್ರಾನ್ಸ್ಫರ್ ಅಂತ ಕರೆಯೋದಿಲ್ಲ. ಒಂದೇ ಮೊಬೈಲ್ ನಂಬರ್ ಅಲ್ಲಿ 2 ಅಥವಾ 3 ಬ್ಯಾಂಕ್ ಅಕೌಂಟ್ ಇರುತ್ತೆ. ಎಕ್ಸಾಂಪಲ್, ಈಗ ನಾನು ಇಲ್ಲಿ ಚೆಕ್ ಬ್ಯಾಲೆನ್ಸ್ ಅಂತ ಕ್ಲಿಕ್ ಮಾಡ್ರೆ ನೋಡಿ, ಇದೆಲ್ಲ ಎಷ್ಟು ಬ್ಯಾಂಕ್ ಇದೆ, ಇದೆಲ್ಲ ಸಹ ನನ್ನದೇ ಬ್ಯಾಂಕ್ ಅಕೌಂಟ್. ಸೊ ಇದರಲ್ಲಿ ನನಗೆ ಬ್ಯಾಂಕ್ ಇಂದ ಎಸ್ ಬ್ಯಾಂಕ್ಗೆ ಫಂಡ್ ನ ಟ್ರಾನ್ಸ್ಫರ್ ಮಾಡಬೇಕು. ಸೊ ಈಗ ಇಲ್ಲಿ ಹೋಮ್ ಪೇಜ್ ಬಂದ್ರೆ ಟು ಬ್ಯಾಂಕ್ ಅಕೌಂಟ್ ಆರ್ ಸೆಲ್ಫ್ ಅಕೌಂಟ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣನೇ ಟು ಸೆಲ್ಫ್ ಬ್ಯಾಂಕ್ ಅಕೌಂಟ್ ಅಂತ ಐತೆ, ಟು ಅಕೌಂಟ್ ನಂಬರ್ ಅಂಡ್ IFSC ಕೋಡ್ ಅಂತ ಐತೆ. ನೀವೇನ್ ಮಾಡ್ಬೇಕು ಅಂತಾರೆ, ಟು ಸೆಲ್ಫ್ ಬ್ಯಾಂಕ್ ಅಕೌಂಟ್ ಅಂದ್ರೆ ಆಲ್ರೆಡಿ UPI ಲಿಂಕ್ ಆಯ್ತು ಅಂತಾರೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲ ಅಂತಾರೆ ನೀವೇನಾದ್ರು ಅಕೌಂಟ್ ನಂಬರ್ ಎಂಟ್ರಿ ಮಾಡ್ತೀನಿ ಅಂದ್ರೆ ಇಲ್ಲಿ ನಂಬರ್ ಮತ್ತೆ ಅಕೌಂಟ್ ನಂಬರ್ ಎಂಟ್ರಿ ಮಾಡ್ಬಿಟ್ಟು ಕ್ರಿಯೇಟ್ ಮಾಡಬೇಕು, ಸೆಂಡ್ ಮಾಡಬೇಕು. ಓಕೆ, ನಾನಿವಾಗ ಟು ಸೆಲ್ಫ್ ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ವಾ, ಸೊ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣನೇ ಟು ಸೆಲ್ಫ್ ಬ್ಯಾಂಕ್ ಅಕೌಂಟ್ ಅಂತ ಇದೆ ನೋಡಿ, ಫಸ್ಟ್ ಅಲ್ಲಿ ನನ್ನ ಹತ್ರ ಇರುವಂತಹ ಬ್ಯಾಂಕ್ ಲಿಸ್ಟ್ ಅಕೌಂಟ್ ನಂಬರ್ ಎಲ್ಲ ಇಲ್ಲಿ ಆಡ್ ಆಗಿದೆ. ಸೊ ನಾನೀಗ ಆಕ್ಸಿಸ್ ಬ್ಯಾಂಕ್ ಇಂದ ಎಸ್ ಬ್ಯಾಂಕ್ಗೆ ಫಂಡ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಇಲ್ಲಿ ಎಸ್ ಬ್ಯಾಂಕ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಅಮೌಂಟ್ ಎಂಟ್ರಿ ಮಾಡ್ತಾ ಇದ್ದೀನಿ, ಪ್ರೊಸೀಡ್ ಟು ಪೇ. ಸೊ ಈಗ ನೋಡಿ ಯಾವ ಬ್ಯಾಂಕ್ ಇಂದ ನಾನು ಫಂಡ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ಇಲ್ಲಿ ಆಪ್ಷನ್ ಬಂದಿದೆ. ಇನ್ ಕೇಸ್ ಬೇರೆ ಯಾವ್ದಾದ್ರು ಬ್ಯಾಂಕ್ ಬೇಕು ಅಂತಾರೆ ನಾನೀಗ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಾನೀಗ ಆಕ್ಸಿಸ್ ಬ್ಯಾಂಕ್ ಇಂದ ಎಸ್ ಬ್ಯಾಂಕ್ಗೆ ಪೇ ಮಾಡ್ತಿರೋದ್ರಿಂದ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಪೇ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ, UPI ಪಿನ್ ನ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ನೋಡಿ ಈಗ ಫಂಡ್ ಟ್ರಾನ್ಸ್ಫರ್ ಆಯ್ತು. ಸೊ ಈ ರೀತಿಯಾಗಿ ಸೆಲ್ಫ್ ಟ್ರಾನ್ಸಾಕ್ಷನ್ ನ ನೀವು ಮಾಡುವಂಥದ್ದು ನಿಮ್ಮದೇ ಬ್ಯಾಂಕ್ ಅಕೌಂಟ್ಗೆ. ಓಕೆ, ಸೊ ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ.